ಥರ ಇಟ್ಟಿದ್ದೀನಿ. ಆಮೇಲೆ ಬುಕ್ಸ್ ಇಟ್ಟು ಅದೊಂದು ಪುಟಾಣಿ ಗಣಪತಿ ಇಟ್ಟು ಪೂಜೆ ಮಾಡಿರೋದು. ಆ್ಯಂಡ್ ನಾನು ಮಾಡಿರೋ ಎಕೋ ಫ್ರೆಂಡ್ಲಿ ಗೌರಿ ಗಣೇಶ. ಕಂಪ್ಲೀಟ್ ಡೆಕೋರ್ ಈ ಥರ ಆಗಿದೆ. ನೈವೇದ್ಯಕ್ಕೆ 21 ಕರ್ಜಿಕಾಯಿ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಮಾಡ್ತೀವಿ ತೋರಿಸ್ತೀವಿ, ಬನ್ನಿ. ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭವಭಯ ಹಾರಿ ಬಾರೆ ದಯ ತೋರೆ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭವಭಯ ಹಾರಿ ಬಾರೆ ದಯ ತೋರೆ. ಶ್ರಾವಣದ ಮಾಸ ಪುಣ್ಯ ಪ್ರವಾಸ ಶ್ರಾವಣದ ಮಾಸ ಪುಣ್ಯ ಪ್ರವಾಸ ಜನಮನದಿ ತುಂಬಿವ ನವಮಂದ ಹಾಸ ಜಯ. ಅಜ್ಜಿ ಮನೆಗೆ ಬಂದಾಯ್ತು ಫೈನಲಿ. ಸೊ ಎಲ್ರೂ ತೋರಿಸ್ತೀನಿ, ಅಲ್ಲಿ ಬನ್ನಿ. ಹಾಯ್ ಹಾಯ್ ದರ್ಶಿನಿ ಅಕ್ಕ. ಹಾಯ್ ಹ್ಯಾಪಿ ಗೌರಿ ಗಣೇಶ ಗೈಸ್. ಬರ್ತಾ ಇದ್ದಂಗೆ ನಮ್ಮ ಅಕ್ಕನ ನೋಡಿದೆ. ಅಕ್ಕ ಏನು ಮಾಡ್ತಾ ಇದ್ದೀರಾ? ಇಂಥ ನಾಟಿ ಥಿಂಗ್ಸೇ ಅಕ್ಕ ಯಾವಾಗಲೂ ಮಾಡ್ತಿರ್ತಾರೆ ಕಣಪ್ಪ. ಕ್ಲೀನ್ ಮಾಡ್ತಿರೋದು ನಾಟಿ ಥಿಂಗ್ಸ್ ಅಲ್ಲ ಅದು. ಓಕೆ, ಎಲ್ರು ಸೇರಾಯ್ತು ಗಾಯ್ಸ್. ಬಿಹೇವಿಯರ್ ಗರ್ಲ್ಸ್ ಅಂತ ವಿಡಿಯೋ ಮಾಡ್ಬಿಟ್ಟು ಕೆಳಗೆ ಡೋರ್ ತೆಗಿಯಕ್ಕೆ ಬಂದಿಲ್ಲ. ವಿಡಿಯೋ ಮಾಡ್ತಾ ಹಾಗೆ ಬಂದ್ಬಿಟ್ಟಿದೀವಿ. ಇಟ್ಸ್ ಓಕೆ. ಹ್ಯಾಪಿ ಗೌರಿ ಗಣೇಶ ಗೈಸ್. ಇವತ್ತು ಏನಾದ್ರು ಪ್ಲಾನ್ಸ್ ಇದೆಯಾ? ರೀಲ್ಸ್ ಮಾಡೋಣ ಅನ್ಕೊಂಡಿದೀವಿ. ರೀಲ್ಸ್. ಓ ಇವರಿಬ್ರು ಬಂದು ಗೆಸ್ಟ್ ಎಂಟ್ರಿ ಗೈಸ್, ಬನ್ನಿ ರೀಲ್ಸ್ ಮಾಡೋಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಾಚ್ ಟೈಮ್ ಜಾಸ್ತಿ ಆಗ್ಲಿ, ಸುಮ್ನಿರಲ್ಲ ನಿಂದೊಳ್ಳೆ. ವೆದರ್ ನೋಡಿ ನಮ್ಗೆ ಏನ್ ಅನ್ಸ್ತು ರೀಲ್ಸ್ ಮಾಡ್ಬೇಕು ಅಂದ್ರೆ, ಬೆಳ್ಸೋರಿ ಮೇಘ ಮೇಘ ಬೆಳ್ಸೋರಿ ಮಾಡ್ಬೇಕು ಅನ್ಸ್ತಾ ಇದೆ. ಸೊ ಮಾಡ್ತಾ ಇದೀವಿ. ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಮಳೆ ಅಂತೂ ಜೋರ್ ಆಗ್ತಾ ಇದೆ. ರೀಲ್ಸ್ ಅಂತೂ ಪಕ್ಕ. ಬಾನು ಗಣಪತಿ ಮುಂದೆ 21 ಸಲ ಬಸ್ಗೆ ಹೊಡಿ. ಅದ ಬಾ ಹೇಳ್ತೀನಿ. ಗಣಪತಿ ಚಿಕ್ಕದ್ರಲ್ಲಿದ್ದಾಗ ವಿಷ್ಣು ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಆಗ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಗಣಪತಿ ಸುದರ್ಶನ ಚಕ್ರನ ಯಾವ್ದೋ ಆಟದ ವಸ್ತು ಅಂತ ತಗೊಂಡು ನುಂಗ್ಬಿಡ್ತಾರೆ. ಇದನ್ನ ನೋಡಿದ ವಿಷ್ಣು ಏನ್ ಮಾಡ್ತಾರೆ, ಗಣಪತಿ ಮುಂದೆ ಬಸ್ಕಿ ಹೊಡಿತಾರೆ. ಇದನ್ನ ನೋಡಿದಾಗ ಗಣಪತಿಗೆ ಸ್ವಲ್ಪ ಫನ್ನಿ ಅನ್ಸಿ ನಗ್ತಾರೆ. ಆ ಜೋರಾಗಿ ನಕ್ಕಿದ್ದಕ್ಕೆ ಸುದರ್ಶನ ಚಕ್ರ ಹೊರಗಡೆ ಬರುತ್ತೆ. ಅಂದಿನಿಂದ ಗಣಪತಿ ಮುಂದೆ ಯಾವುದೇ ಕೋರಿಕೆ ಇದ್ರು ಅದನ್ನ ಕೇಳ್ಕೊಂಡು ಬಸ್ಕಿ ಹೊಡೆದ್ರೆ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಜೈ ಗಣೇಶ.
ಹೇಳ್ದಕ್ಕ. ನಾನು ಎಕೋ ಫ್ರೆಂಡ್ಲಿ ಗೌರಿ ಗಣೇಶ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಪಾಸ್ಟ್ 3 ಇಯರ್ಸಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಇದನ್ನು. ಸೊ ಈ ಇಯರ್ಲಿ ನಿಮಗೆ ಹೇಗೆ ಮಾಡ್ತೀನಿ ಅಂತ ತೋರಿಸೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ಎಕೋ ಫ್ರೆಂಡ್ಲಿ ಗೌರಿ ಗಣೇಶ ಮಾಡ್ತಿರೋದ್ರಿಂದ ಮೇನ್ ಮಣ್ಣೆ ಬೇಕಾಗಿರೋದಲ್ವಾ. ಸೊ ಅದಕ್ಕೆ ನಮ್ಮ ತೋಟದಲ್ಲೇ ಜೇಡಿ ಮಣ್ಣಿತ್ತು. ಸೊ ಅದನ್ನು ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತೀನಿ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ. ಒಂದು ಕ್ಯಾಪ್ ತೊಗೊಂಡು ಇಲ್ಲಿ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಪ್ಲೈ ಮಾಡ್ಕೊತಿರೋದು ಅಂತ ಅಂದರೆ ಕೆಳಗಡೆ ಬೇಸ್ಗೆ ಮಂಟಪದ ಥರ ಮಾಡಬೇಕಾದ್ರೆ ಈ ಥರ ಮಣ್ಣನ್ನ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸೆಂಟರ್ಗೆ ಇಟ್ಕೊಂಡು ಟರ್ನ್ ಮಾಡ್ತೀನಿ. ಏನಕ್ಕೆ ಆಯಿಲ್ ಹಾಕೊಂಡಿರೋದು ಅಂತ ಅಂದರೆ ಅದು ನೀಟಾಗಿ ಬರುತ್ತೆ ಅದು ಅಂತ. ಸೊ ಇಲ್ಲಿ ಈಕ್ವಲ್ ಆಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೈಫ್ ತೊಗೊಂಡು ರೌಂಡಾಗಿ ಓಪನ್ ಮಾಡ್ಕೋತೀನಿ. ಹಿಂಗೆ ಓಪನ್ ಮಾಡೋದು. ಸೊ ಇಲ್ಲಿ ಶೇಪ್ ಮಾಡ್ಕೋಬೋದು ನಾವು. ಸೊ ಈ ಥರ ಹಿಂಗೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವಾಟರ್ನ ತೊಗೊಂಡು ನೀಟಾಗಿ ಮಂಟಪ ಥರ ಮಾಡ್ಕೊಳ್ಳೋದು. ಏನಕ್ಕೆ ಅದು ಕ್ಯಾಪ್ ಯೂಸ್ ಮಾಡಿದ್ದು ಅಂತ ಅಂದರೆ ಈಕ್ವಲ್ ಆಗಿ ಬರುತ್ತೆ, ಅದಕ್ಕೆ ಫುಲ್ ಮಾಡಿ ತೋರಿಸ್ತೇನೆ. ರೌಂಡ್ ಮಾಡ್ಕೊಂಡಿದ್ದೀನಿ ಇದು ಹೊಟ್ಟೆ ಪಾರ್ಟ್ಗೆ. ಆಮೇಲೆ ಟೂತ್ ಪಿಕ್ ತೊಗೊಂಡು ಇಲ್ಲಿ ಸೆಂಟರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ. ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈ ಥರದ್ದು. ಇದಕ್ಕೆ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಆಮೇಲೆ ಅಲ್ಲಿಗೆ ಇದನ್ನು ಹಾಕ್ತೀನಿ. ಏನಕ್ಕೆ ಇದು ಅಂತ ಅಂದರೆ ಲೆಗ್ ಪೋರ್ಷನ್ಗೆ. ಸ್ಪೂನ್ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ 2 ಸೈಡೂ ಈಕ್ವಲ್ ಆಗಿ ಬರಲಿ ಅಂತ. ಸೂಪದು ಸ್ಪೂನ್ ಏನಕ್ಕೆ ಯೂಸ್ ಮಾಡ್ತಿರೋದು ಅಂತ ಅಂದರೆ ಇಲ್ಲಿ ನೀಟಾಗಿ ಇಲ್ಲಿ ಫೂಟ್ ಎಲ್ಲ ನೀಟಾಗಿ ಪೋರ್ಷನ್ಸ್ ನೀಟಾಗಿ ಬರುತ್ತೆ. ಆ್ಯಂಡ್ ಇಲ್ಲಿಂದ ಎಲ್ಲ ನೀಟಾಗಿ ಹಿಂಗೆ ಕವರ್ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ಬೋದು ಇಲ್ಲಿ. ಆ್ಯಂಡ್ ನೆಕ್ಸ್ಟು ಚೆಸ್ಟ್ ಪೋರ್ಷನ್ಗೆ ಹೋಗ್ತೀನಿ. ಸೊ ಈ ಥರ ಚೆಸ್ಟ್ ಪೋರ್ಷನ್ಗೆ ಮಾಡ್ಕೊಂಡಿದ್ದೀನಿ ರೋಲ್ನ. ಆಮೇಲೆ ಸ್ಪೂನಲ್ಲಿ ಈ ಥರ ಒಂಚೂರು ಶೇಪ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ. ಮಾಡ್ಕೊಂಡಾಗಿದೆ. ಸೊ ಇಲ್ಲಿ ಟೂತ್ ಪಿಕ್ ಹಾಕಿದ್ದೀನಿ ಸೆಂಟರಲ್ಲಿ. ಇಲ್ಲಿ ಪ್ಲೇಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಸ್ಟಮಕ್ ಪೋರ್ಷನ್ಗೆ ಆ್ಯಡ್ ಮಾಡಿದ್ದೀನಿ. ಈ ಥರ ಎರಡನ್ನ ರೋಲ್ ಮಾಡ್ಕೊಂಡಿದ್ದೀನಿ. ಹ್ಯಾಂಡ್ಗೆ ಒಂದು ಸೈಡ್ಗೆ ಟೂತ್ ಪಿಕ್ ತೊಗೊಂಡು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇನ್ನೊಂದು ಸೈಡ್ಗೂ ಈ ಥರ ಹಾಕ್ತೀನಿ. ಇದನ್ನ ಅಡ್ಜಸ್ಟ್ ಮಾಡಿಬಿಟ್ಟು ತೋರಿಸ್ತೇನೆ. ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಈ ಥರ ಫೋಲ್ಡ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಬೌಲ್ ಥರ ಇಲ್ಲಿ ಮೋದಕ ಇಡೋದಕ್ಕೆ ಟೂತ್ ಪಿಕ್ ಹಾಕಿದ್ದೀನಿ. ಆಮೇಲೆ ಇದು ಫೇಸ್ ಪೋರ್ಷನ್ಗೆ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಫೇಸ್ಗೆ ಮಿಡಲಲ್ಲಿ ಇದನ್ನು ಹಿಂಗೆ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ 2 ಇಯರ್ಸ್ಗೆ ಈ ಥರ ಮಾಡ್ಕೊಂಡಿದ್ದೀನಿ ಕಿವಿಗೆ. ಆಮೇಲೆ ಇಲ್ಲಿ ಟೂತ್ ಪಿಕ್ ಹಾಕಿದ್ದೀನಿ. ಇಲ್ಲಿ ಪ್ಲೇಸ್ ಮಾಡ್ತೀನಿ 2 ಕಡೆನೂ. ಸರಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸೊಂಡಿಗೆ ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಿಕ್ಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ವಾಟರ್ ಹಾಕಿ ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ತೀನಿ. ಅದು ಮಾಡಿಬಿಟ್ಟು ತೋರಿಸ್ತೀನಿ. ಫೈನಲ್ ಲುಕ್ ಈ ಥರ ಇದೆ. ಪೇಟ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಮೋದಕ, ಆಮೇಲೆ ಇಲ್ಲಿ ಸೊಂಡ್ಲು ಈ ಥರ ಮಾಡಿದ್ದೀನಿ. ಸೊ ಫೈನಲ್ ಲುಕ್ ಈ ಥರ ಬಂದಿದೆ ಗಣಪತಿದು. ಬಾಯ್ ಮಾಡ್ರು. ಇಲ್ಲೂ ಬಾಯ್ ಮಾಡಿ ಮೈಸೂರು ಸ್ಕ್ವೇರ್ಗೆ. ಬಾಯ್ ಗಾಯ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು our YouTube channel.